ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸಂಕಲ್ಪ ಅಕಾಡೆಮಿ ಧಾರವಾಡದವರು ನಡೆಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯು ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಧಾರವಾಗಿಟ್ಕೊಂಡು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದಾರೆ. ಆ ಸಂವಹನ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ಬೋದು. ವಿಎಗೆ ಸಂಬಂಧಿಸಿದಂತೆ ಆ ಸಂವಹನ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ 35 ಪ್ರಶ್ನೆ ಇರ್ತದೆ. ಆ ಕನ್ನಡ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲನೇದು ಸೂಚನೆ ಬಂದ್ಬಿಟ್ಟು, ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಕೊಡಲಾಗಿದೆ ಹಾಗೂ ಅವುಗಳ ಮುಂದೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಗುರುತಿಸಿ. ನೋಡಿ, ಇಲ್ಲಿ ನುಡಿಗಟ್ಟನ್ನು ಕೊಟ್ಟಿದ್ದಾರೆ. 4 ಆಯ್ಕೆಗಳನ್ನ ಅದರ ಅರ್ಥ ಏನಪ್ಪ, ಅದರ ನುಡಿಗಟ್ಟು, ಅದರ ಅರ್ಥವನ್ನು ನೀಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಆನ್ಸರ್ ಮಾಡ್ತಾ ಹೋಗಬೇಕಾಗ್ತದೆ. ಮೊದಲನೆಯ ಪ್ರಶ್ನೆ, ಬೆಣ್ತಟ್ಟು ಎಂಬುವ ಪದದ ಅರ್ಥ ಬಂದ್ಬಿಟ್ಟು ಆಯ್ಕೆ 1 ಹುರಿದುಂಬಿಸು ಎಂಬ ಅರ್ಥವನ್ನು ನೀಡ್ತದೆ. ಓಕೆ, ಮುಂದಿನದು ಹೊಂಚು ಹಾಕು. ಆಯ್ಕೆಗಳು ಬಂದ್ಬಿಟ್ಟು ಆಯ್ಕೆ 1 ಕಪಟದಿಂದ ಮೋಸ ಮಾಡು, ಆಯ್ಕೆ 2 ಕಳ್ಳತನ ಮಾಡು, ಆಯ್ಕೆ 3 ಕಣ್ಣು ಹಾಕು, ಆಯ್ಕೆ 4 ದಾರಿಗೆ ಅಡ್ಡಿ ಆಗು. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1 ಕಪಟದಿಂದ ಮೋಸ ಮಾಡು ಎಂಬ ಅರ್ಥವನ್ನು ಹೊಂಚು ಹಾಕು ಪದ ನೀಡುತ್ತದೆ. ನೀರು ಕುಡಿಸು. ಆಯ್ಕೆಗಳು ಬಂದ್ಬಿಟ್ಟು ಕೊಡದಲ್ಲಿ ನೀರಿಡು, ಮೋಸ ಮಾಡು, ಪ್ರತೀಕಾರ ತೀರಿಸು, ಬಾಯಾರಿದವರಿಗೆ ನೀರು ಕುಡಿಸು. ಈ ನೀರು ಕುಡಿಸು ಎಂಬ ಪದದ ಅರ್ಥವನ್ನು ನೀಡುವ ರೂಪ ಯಾವುದಪ್ಪ ಅಂದ್ರೆ ಆಯ್ಕೆ 3 ಪ್ರತೀಕಾರ ತೀರಿಸು. ಓಕೆ, ಮೂರು ನುಡಿಗಟ್ಟುಗಳನ್ನು ನೋಡಿದ್ವಿ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ನೀಡಬೇಕು. ಆಯ್ಕೆಗಳು 4 ಇರ್ತವೆ. 4 ಆಯ್ಕೆಗಳಲ್ಲಿ ಒಂದನ್ನು ನಾವು ಆಯ್ಕೆ ಮಾಡಬೇಕಾಗುತ್ತದೆ. ಸುಗಂಧ ಪದದ ವಿರುದ್ಧಾರ್ಥಕ ಬಂದ್ಬಿಟ್ಟು ಆಯ್ಕೆ 3 ದುರ್ಗಂಧ ಎಂಬುವ ವಿರುದ್ಧಾರ್ಥಕ ಪದ ಆಗಿರ್ತದೆ. ಓಕೆ, 5ನೇದು ತರ್ಕಹೀನ. ಆಯ್ಕೆಗಳು ಬಂದ್ಬಿಟ್ಟು ಹೀನ ತರ್ಕ, ವಿಮರ್ಶೆ, ತರ್ಕಬದ್ಧ. ಇರುವಂತಹ 4 ಆಯ್ಕೆಗಳಲ್ಲಿ ತರ್ಕಹೀನ ಎಂಬ ಪದಕ್ಕೆ ವಿರುದ್ಧಾರ್ಥಕ ರೂಪ ಬಂದ್ಬಿಟ್ಟು ಆಯ್ಕೆ 4 ತರ್ಕಬದ್ಧ. ಓಕೆ, ಸಂಭವ ಪದದ ವಿರುದ್ಧಾರ್ಥಕ ರೂಪ ಬಂದ್ಬಿಟ್ಟು ಆಯ್ಕೆ 4 ಅಸಂಭವ. ಓಕೆ, ಮುಂದಿನ ಪದಗಳು, ದೋಷವಿದ್ದ ಪದಕ್ಕೆ ಸರಿಯಾದದನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 7ರಿಂದ 9 ತನಕ ದೋಷವಿರ್ತದೆ. ಸರಿಯಾದ ರೂಪವನ್ನು ನಾವು ಗುರುತಿಸಬೇಕು. ವಾಸ್ತುವಿದ್ಯಾ. ಈ ಒಂದು ವಾಸ್ತುವಿದ್ಯಾ ಎನ್ನುವ ಪದದ ಸರಿಯಾದ ರೂಪ ಯಾವುದು ಅಂತ ನಾವು ನೀಡಬೇಕು. ಇಲ್ಲ ಸರಿ ಇದೆ ಅಂತಂದರೆ ತಪ್ಪಿಲ್ಲ ಎಂಬ ಆಯ್ಕೆಯನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ವಾಸ್ತುವಿದ್ಯೆ ಎಂಬ ಪದದಲ್ಲಿ ಯಾವುದೇ ದೋಷ ಇಲ್ಲ, ಹಾಗಾಗಿ ಆಯ್ಕೆ 4 ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆಗೆ ತಪ್ಪಿಲ್ಲ. ಈ ವಾಸ್ತುವಿದ್ಯೆ ಎನ್ನುವುದು ಸರಿಯಾದ ರೂಪ ಆಗಿರ್ತದೆ. ಮೀಮಾಂಸೆ. 8ನೇ ಪ್ರಶ್ನೆ, ಮೀಮಾಂಸೆ. ಯಾವ ಮೀಮಾಂಸೆ ಸರಿ ಇದೆ ಅಂತಂದರೆ ನೋಡಿ, ಆಯ್ಕೆ 2ನೇದು ಸರಿ ಇದೆ, ಮೀಮಾಂಸಾ. ಓಕೆ, 9ನೆಯ ಪ್ರಶ್ನೆ, ಜ್ಯೋತಿರ್ಲೋಕ ಯಾವ ಒಂದು ಪದ ಸರಿ ರೂಪ ಇದೆ ಹಾಗಾದರೆ ಆಯ್ಕೆ 2 ಜ್ಯೋತಿರ್ಲೋಕ. ಈ ಒಂದು ಪದವು ಸರಿಯಾದ ರೂಪ ಆಗಿರ್ತದೆ. ಓಕೆ, ಮುಂದಿನ ಪದ, ಸಮಾನಾರ್ಥಕವಾದ ಅತಿ ಸಮೀಪದ ಅರ್ಥವುಳ್ಳ ಪದಗಳನ್ನು ಗುರುತಿಸಬೇಕು. ವಿದ್ಯುತ್ ಪದದ ಸಮಾನಾರ್ಥಕ ರೂಪ ಯಾವುದು ಅಂತಂದರೆ ವಿದ್ಯೆ ಉಳ್ಳವನು, ಹೊತ್ತಿ ಉರಿಯುವ ಪ್ರಕಾಶಮಾನ, ಶತ್ರು ಸಮೂಹ, ಶತ್ರು ಪಡೆ. ಈ ವಿದ್ಯೋತ ಎಂಬ ಪದದ ಸಮಾನಾರ್ಥಕ ರೂಪ ಬಂದ್ಬಿಟ್ಟು ಆಯ್ಕೆ 2 ಹೊತ್ತಿ ಉರಿಯುವ ಪ್ರಕಾಶಮಾನ ಎಂಬ ಅರ್ಥವನ್ನು ನೀಡುತ್ತದೆ. ಓಕೆ, 11ನೇ ಪ್ರಶ್ನೆ, ಆಯತಿ ಪದದ ಸಮಾನಾರ್ಥಕ ರೂಪ ಬಂದ್ಬಿಟ್ಟು ಆಯ್ಕೆ 1 ಮಹಿಮೆ.
ಮಹಿಮೆ. ಓಕೆ, ಮುಂದಿನ ಪದ ಜರೆ. ಜರೆ ಎಂಬ ಪದದ ಸಮಾನಾರ್ಥಕ ರೂಪ ಬಂದ್ಬಿಟ್ಟು ನೀರು, ಮುಪ್ಪು, ಹುಬ್ಬು, ದಾಸವಾಳ. ಈ ಒಂದು ಪ್ರಶ್ನೆಗೆ ಸರಿಯಾದ ರೂಪ ಬಂದ್ಬಿಟ್ಟು ಮುಪ್ಪು. ಓಕೆ, ಮುಂದಿನ ಪದಗಳನ್ನು ನೋಡೋಣ ನಾವು. ಕೆಳಗಿನ ತತ್ಸಮಕ್ಕೆ ಸರಿಯಾದ ತದ್ಭವ ರೂಪವನ್ನು ಗುರುತಿಸಬೇಕು. ತತ್ಸಮ ಪದಗಳನ್ನು ಕೊಟ್ಟಿದ್ದಾರೆ. ಆ ತತ್ಸಮ ಪದಗಳಿಗೆ ತದ್ಭವ ರೂಪ ಪದಗಳು ಯಾವುದು ಎಂಬುದನ್ನು ನಾವು ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗುತ್ತೆ. ಅಸಾಧ್ಯ ಪದದ ತದ್ಭವ ರೂಪ ಬಂದ್ಬಿಟ್ಟು ಆಯ್ಕೆ 2 ಹಬರಂಗ. ಓಕೆ, ಮುಂದಿನ ಪ್ರಶ್ನೆ ಧ್ಯಾನಿಸು ಪದದ ತದ್ಭವ ರೂಪ ಬಂದ್ಬಿಟ್ಟು ಜಾನಿಸು ಸರಿಯಾಗಿದೆ. ಓಕೆ, ಮುಂದಿನ ಪದಗಳನ್ನು ನೋಡೋಣ ನಾವು. 4 ಪದಗಳಲ್ಲಿ ಒಂದು ಭಿನ್ನವಾದ ಪದವನ್ನು ಗುರುತಿಸಿ. ಹಿಂಜರಿದು, ಬಟ್ಟೆದೋರು, ಹಣೆಗಣ್ಣ, ಕೈಮುಟ್ಟಿ. ಇರುವಂತಹ 4 ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು, ಅಂದರೆ ಒಂದು ಪದ ಭಿನ್ನವಾಗಿದೆ, ಆ ಪದವನ್ನು ನಾವು ಗುರುತಿಸಬೇಕಾಗ್ತದೆ. ಯಾವ ಒಂದು ಪದ ಇಲ್ಲಿ ಭಿನ್ನವಾಗಿದೆ ಅಂತಂದರೆ ಹಿಂಜರಿದು ಪದ ಭಿನ್ನವಾಗಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 1. 16ನೆಯ ಪ್ರಶ್ನೆ. ಮೂಡಣನ ತಮ್ಮ ಬಿರುಗಾಳಿ, ರಕ್ತಾಕ್ಷಿ, ಚೋಮನದುಡಿ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಯಾವುದು ಒಂದು ವಿಭಿನ್ನವಾಗಿದೆ ಅಂತ ನೋಡಿದ್ರೆ ನಾವು ಆಯ್ಕೆ 4 ಚೋಮನದುಡಿ. ಇದೊಂದು ಕಾದಂಬರಿಯಾಗಿದ್ದು ಇದು ಶಿವರಾಮ್ ಕಾರಂತರ ಅವರು ರಚಿಸಿರುವಂತಹ ಕೃತಿಯಾಗಿರ್ತದೆ. ಹಾಗಾಗಿ ಆಯ್ಕೆ 4 ಸರಿಯಾಗಿರ್ತದೆ, ಇಲ್ಲಿ ಭಿನ್ನವಾಗಿದೆ. ಓಕೆ, ಮುಂದೆ ನೋಡೋಣ ನಾವು. ಶ್ರೀಪಾದರಾಯರು ರಂಗವಿಠಲ, ಅಲ್ಲಮಪ್ರಭು ಗುಹೇಶ್ವರ, ಕಲಕೇತಯ್ಯ ಕಮಲೇಶ್ವರ ಲಿಂಗ, ವಾದಿರಾಜರು ಹಯವದನ. ನೋಡಿ, ಇಲ್ಲಿ ನಾವು ತಪ್ಪಾಗಿರುವುದನ್ನು ಗುರುತಿಸಬೇಕಾಗ್ತದೆ. ನೋಡಿ, ಆಯ್ಕೆ 3 ತಪ್ಪಾಗಿದೆ. ಶ್ರೀಪಾದರಾಯರ ಅಂಕಿತ ನಮ್ಮ ಬಂದ್ಬಿಟ್ಟು ರಂಗವಿಠಲ ಸರಿ ಇದೆ. ಹಾಗೆಯೇ ಅಲ್ಲಮಪ್ಪ ಅವ್ರದ್ದು ಗುಹೇಶ್ವರ ಸರಿ ಇದೆ. ವಾದಿರಾಜ ಹಯವದನ, ಕಲಕೇತಯ್ಯವರದ್ದು ಕಾಮಲಿಂಗೇಶ್ವರ ತಪ್ಪಿದೆ. ಹಾಗಾಗಿ ಆಯ್ಕೆ 3 ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಪದಗಳು. ಒಂದು ಮಾತ್ರ ಅಚ್ಚಗನ್ನಡ, ಉಳಿದ 3 ಅನ್ಯ ಭಾಷಾ ಪದಗಳಾಗಿರ್ತವೆ. ಹಾಗಾದರೆ ಕನ್ನಡ ಪದವನ್ನು ಗುರುತಿಸಬೇಕು ನಾವು. 4 ಆಯ್ಕೆಗಳಿರ್ತವೆ. 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಮಾತ್ರ ಕನ್ನಡ ಪದ ಆಗಿರ್ತದೆ, ಇನ್ನು ಉಳಿದವು ಅನ್ಯ ಭಾಷೆಯ ಪದ ಆಗಿರ್ತವೆ. ನಾವು ಕನ್ನಡ ಭಾಷೆಯ ಪದವನ್ನು ಗುರುತಿಸಿ ಈ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕಾಗ್ತದೆ. ಓಕೆ, ಅರೆ, ಈಶಾನ್ಯ, ಕರಾವಳಿ, ಮಹಾ. ಇರುವಂತಹ 4 ಆಯ್ಕೆಗಳಲ್ಲಿ ನಮ್ಮ ಕನ್ನಡ ಭಾಷೆಯ ಪದ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಆಯ್ಕೆ 1 ಹರೆ ಎಂಬುದು ನಮ್ಮ ಕನ್ನಡ ಭಾಷೆಯ ಪದ ಆಗಿರ್ತದೆ. ಓಕೆ, 19ನೇದು ನೆಶೆ, ಪಕ್ಷ, ಭೋಜನ, ಈಶ್ವರ. ಇಲ್ಲಿ ನೆಶೆ ಎನ್ನುವುದು ನಮ್ಮ ಕನ್ನಡ ಪದ, ನೆಶೆ. ಓಕೆ, 20ನೇ ಪ್ರಶ್ನೆ. ನೇಸರು, ಫಲ, ವಾಕ್ಯ, ಯುಗ. ಇರುವಂತಹ 4 ಪದಗಳಲ್ಲಿ ನಮ್ಮ ಕನ್ನಡ ಭಾಷೆ ಪದ ಬಂದ್ಬಿಟ್ಟು ನೇಸರು, ಪ್ರಕೃತಿ ಎಂಬ ಅರ್ಥವನ್ನು ನೀಡ್ತದೆ. ಓಕೆ, ಮುಂದಿನ ಪದಗಳನ್ನು ನೋಡೋಣ ನಾವು. ಕೆಳಗಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ, ಗೆರೆ ಎಳೆದು ಸೂಚಿಸಿರುವ ಭಾಗಗಳನ್ನು ಹೊಂದಿಸಿ ಅನುಕ್ರಮಗಳನ್ನು ಗುರುತಿಸಬೇಕಾಗ್ತದೆ. ನೋಡಿ, PQRS ಅಂತ ಇರ್ತದೆ. ನಾವು ಅದನ್ನು ಪದಗಳನ್ನು ಬೇರೆ ಬೇರೆ ರೀತಿ ಕೊಟ್ಟಿದ್ದಾರೆ. ಆ ಪದಗಳನ್ನು ಜೋಡಿಸಿ ನಾವು ಒಂದು ವಾಕ್ಯ ಆಗೋ ರೀತಿ ನಾವು ಆ ಪದಗಳನ್ನು ಜೋಡಣೆ ಮಾಡಬೇಕಾಗ್ತದೆ. ನೋಡಿ, PQRS ಅಂತ ಇರ್ತದೆ. ಮೊದಲನೇದು ಭವ್ಯ ಪರಂಪರೆ, ಇದು ಸಾವಿರಾರು ವರ್ಷಗಳ ಭಾರತೀಯ ಕಾವ್ಯಮೀಮಾಂಸೆಗೆ ಭಾಷಾ ಅಧ್ಯಯನದಲ್ಲಿ ಅಂತ ಪದಗಳಿವೆ. ಅದನ್ನು ನಾವು ಜೋಡಿಸಿ ಒಂದು ವಾಕ್ಯವನ್ನು ಮಾಡಿದಾಗ ನೋಡಿ ಆಯ್ಕೆ 3 ಸರಿಯಾದ ಉತ್ತರ ಆಗಿರ್ತದೆ. SRQP, SRQP ಅಂದರೆ ಭಾಷಾ ಅಧ್ಯಯನದಲ್ಲಿ ಭಾರತೀಯ ಕಾವ್ಯಮೀಮಾಂಸೆಗೆ ಸಾವಿರಾರು ವರ್ಷಗಳ ಭವ್ಯ ಪರಂಪರೆ ಇದೆ. ನೋಡಿ, ಇದು ಸರಿಯಾದಂತಹ ರೂಪ ಆಗಿರ್ತದೆ. ಓಕೆ,
ಮುಂದಿನ 22ನೇ ಪ್ರಶ್ನೆ, ಸಾಮಾನ್ಯರು ಆಕಾಶದೊಳಗಾಡಲಾಗುವುದಿಲ್ಲ, ಭೂಮಿಯ ಮೇಲೆ ಅತ್ತ ಇತ್ತ ಸುಳಿದಾಡಬಹುದಲ್ಲದೆ. ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 4 ಸರಿಯಾಗಿರ್ತದೆ. ಕ್ಯೂ ಆರ್ ಎಸ್ ಪಿ. ಭೂಮಿಯ ಮೇಲೆ ಅತ್ತ ಇತ್ತ ಸುಳಿದಾಡಬಹುದಲ್ಲದೆ ಸಾಮಾನ್ಯರು ಆಕಾಶದೊಳಗಾಡಲಾಗುವುದಿಲ್ಲ ಎಂಬುದು ನೋಡಿ ಸರಿಯಾದಂತಹ ವಾಕ್ಯ ಆಗಿರ್ತದೆ. 23ನೇ ಪ್ರಶ್ನೆ ನೋಡೋಣ. 23ನೆಯ ಪ್ರಶ್ನೆಗೆ ಯಾವ ಆನ್ಸರ್ ಸರಿ ಇದೆ, ಉತ್ತರ ಸರಿ ಇದೆ ಅಂತಂದರೆ ಆಯ್ಕೆ 2 ಸರಿಯಾದಂತಹ ಉತ್ತರ. ಎಸ್ ಪಿ ಆರ್ ಕ್ಯೂ. ರನ್ನನ ಅಭಿಮತದಂತೆ ಕವಿರಾಜ ಮಾರ್ಗದಲ್ಲಿ ನಡೆದು ನವರಸಗಳನ್ನು ಕಾವ್ಯದಲ್ಲಿ ತರಬೇಕು ಎಂಬುವ ವಾಕ್ಯ ಸರಿಯಾದಂಥ ಉತ್ತರ. ಹಾಗಾಗಿ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರ್ತದೆ. ಓಕೆ, ಮುಂದಿನದು ಸೂಚನೆ ಬಂದ್ಬಿಟ್ಟು ಕೆಳಗೆ ಕೊಟ್ಟಿರುವ PQRS ಸಾಲುಗಳು ಸರಿಯಾದ ಕ್ರಮದಲ್ಲಿ ಇಲ್ಲ, ಅವುಗಳನ್ನು ಓದಿ ಅರ್ಥೈಸ್ಕೊಂಡು ಸರಿಯಾಗಿ ನಾವು ಹೊಂದಿಸಬೇಕಾಗ್ತದೆ. ನೋಡಿ, ಕೆಲವೊಂದು ಅರ್ಥ ಕಡಿಮೆ ಇರ್ತದೆ, ನಾವು ಅದನ್ನು ಅರ್ಥೈಸ್ಕೊಂಡು ಆ ಪದಗಳನ್ನು ಜೋಡಣೆ ಮಾಡಬೇಕಾಗುತ್ತೆ. ನೋಡಿ, ಪಿ, ಆದರೆ ಅರ್ಜುನನ ಮತ್ಸರದಿಂದ ಕಾಡಿಗೆ ಮರಳಬೇಕಾಗ್ತದೆ. ಕ್ಯೂ, ಅವನಿಗೆ ಶಬ್ದವೇದಿ ವಿದ್ಯೆ ಒಲಿಯುತ್ತದೆ. ಆರ್, ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆಯಲ್ಲಿ ಹೆಚ್ಚುಗಾರಿಕೆ ಸಾಧಿಸಲು ಬರುತ್ತಾನೆ. ಎಸ್ ಬಂದ್ಬಿಟ್ಟು ಕಾಡಿನಲ್ಲಿ ಏಕಲವ್ಯನು ಗುರು ದ್ರೋಣಾಚಾರ್ಯರನ್ನು ಮಾನಸ ಗುರುವಾಗಿ ಸ್ವೀಕರಿಸಿ ಬಿಲ್ವಿದ್ಯೆ ಪರಿಣಿತಿ ಸಾಧಿಸುತ್ತಾನೆ. ಕ್ಯೂ ಬಂದ್ಬಿಟ್ಟು ತನ್ನನ್ನು ದ್ರೋಣ ಶಿಷ್ಯನೆಂದೇ ಕರೆದುಕೊಳ್ಳುತ್ತಾನೆ. ಸಂಕೇತಗಳು 4 ಸಂಕೇತಗಳನ್ನು ಕೊಟ್ಟಿದ್ದಾರೆ. 4 ಸಂಕೇತಗಳಲ್ಲಿ ಯಾವ ಸಂಕೇತ ಸರಿಯಾದಂತಹ ಉತ್ತರ ಅಂತಂದರೆ ಆಯ್ಕೆ 2. ಆಯ್ಕೆ 2. ನೋಡಿ, ಹಾರ, ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆಯಲ್ಲಿ ಹೆಚ್ಚುಗಾರಿಕೆ ಸಾಧಿಸಲು ಬರುತ್ತಾನೆ, ಆದರೆ ಅರ್ಜುನನ ಮತ್ಸರದಿಂದ ಕಾಡಿಗೆ ಮರಳಬೇಕಾಗ್ತದೆ. ಕಾಡಿನಲ್ಲಿ ಏಕಲವ್ಯನು ಗುರು ದ್ರೋಣಾಚಾರ್ಯರನ್ನು ಮಾನಸ ಗುರುವಾಗಿ ಸ್ವೀಕರಿಸಿ ಬಿಲ್ವಿದ್ಯೆ ಪರಿಣಿತಿಯನ್ನು ಸಾಧಿಸ್ತಾನೆ. ಅವನಿಗೆ ಶಬ್ದವೇದಿ ವಿದ್ಯೆ ಒಲಿಯುತ್ತದೆ. ಇದು ಸರಿಯಾದಂತಹ ರೂಪ ಆಗಿರ್ತದೆ. ಹಾಗಾಗಿ 2ನೇದು ಸರಿಯಾದ ಉತ್ತರ ಆಗಿರ್ತದೆ. ಓಕೆ, 25ನೇದಕ್ಕೆ ಆನ್ಸರ್ ಬಂದುಬಿಟ್ಟು ಆಯ್ಕೆ 2. SQRP ಓದೋಣ. SQRPನ ಎಸ್, ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನನು ಸರ್ವಭರಿತನು. ಹಾಗೆಯೇ ಈ ಜಗತ್ತು ಶಿವನು ಒಡ್ಡಿದ ಮಾಯೆ, ಈ ಮಾಯೆಯನ್ನು ಯಾರೂ ಗೆಲ್ಲಲಾರರು, ಆದರೆ ಶಿವನನ್ನು ಒಲಿದ ಶರಣನು ಮಾಯೆಯಿಂದ ಮುಕ್ತನಾಗುವನು. ನಾನು ಚನ್ನಮಲ್ಲಿಕಾರ್ಜುನನ್ನೇ ವಿವಾಹವಾಗಿರನೆಂದು ಅಕ್ಕನು ಹೇಳುವಳು. ನೋಡಿ, ಆಯ್ಕೆ 2 ಸರಿಯಾದ ಉತ್ತರ ಆಗಿರ್ತದೆ. ಇದು ಮಹಾದೇವಿ ಅಕ್ಕನು ಶರಣ ಸತಿ ಲಿಂಗಪತಿ ಭಾವದ ಶಿವಶರಣೆ ಆಗಿರುವಳು, ಅವಳು ಹೇಳುವಂತಹ ಪದ ಆಗಿರ್ತದೆ, ವಾಕ್ಯ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ ಸೂಚನೆ ಬಂದ್ಬಿಟ್ಟು ಈ ಕೆಳಗಿನ ಗಾದೆಗಳ ನೈಜ ಅರ್ಥವನ್ನು ತಿಳಿಸಬೇಕಾಗುತ್ತದೆ. ಹಟ್ಟಕ್ಕೆ ಹಾರದ ಮಂಗ ಬೆಟ್ಟಕ್ಕೆ ಹಾರಿತೆ. ನೋಡಿ, ಇಲ್ಲಿ ಒಂದು ಗಾದೆ ಮಾತನ್ನು ನೀಡಿದ್ದಾರೆ. ಆ ಗಾದೆ ಮಾತನ್ನು ಅರ್ಥ ಏನು ಎಂಬುದನ್ನು ನಾವು ತಿಳಿಸಬೇಕಾಗಿರ್ತದೆ. 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಆ 4 ಆಯ್ಕೆಗಳು ಒಂದು ಆಯ್ಕೆ ಸರಿಯಾದ ಅರ್ಥವನ್ನು ನೀಡ್ತದೆ. ಅದು ಯಾವುದು ಅಂತ ನಾವು ಗುರುತಿಸಿ ಉತ್ತರ ನೀಡಬೇಕಾಗ್ತದೆ. ನೋಡಿ, ಆಯ್ಕೆ 3 ಸರಿಯಾದಂತಹ ಉತ್ತರ ಆಗಿರ್ತದೆ. ಕಿರಿದನ್ನು ಮಾಡದವನು ಇರಿದನ್ನು ಮಾಡಲಾರನು. ಹಟ್ಟಕ್ಕೆ ಹಾರದ ಮಂಗ ಬೆಟ್ಟಕ್ಕೆ ಹಾರಿತೆ. ಇದರ ಅರ್ಥ ಬಂದ್ಬಿಟ್ಟು ಕಿರಿದನ್ನು ಮಾಡದವನು ಚಿಕ್ಕದನ್ನೇ ಮಾಡಕ್ಕಾಗದೇ ಇರೋನು ದೊಡ್ಡದು ಹೇಗೆ ಮಾಡ್ತಾನೆ ಎಂಬ ಅರ್ಥವನ್ನು ನೀಡ್ತದೆ. ಓಕೆ, ಮುಂದಿನ ಪ್ರಶ್ನೆಗೆ ಸರಿಯಾದ ಅಂದರೆ ಗಾದೆ ಮಾತು ಬಂದ್ಬಿಟ್ಟು ಅಲ್ಪ ಕಾರ್ಯಕ್ಕೆ ಅರಸನಲ್ಲಿಗೆ ಹೋಗಬಾರದು ಎಂಬ ಗಾದೆ ಇದೆ. ಈ ಗಾದೆ ಮಾತಿನ ಅರ್ಥ ಬಂದ್ಬಿಟ್ಟು ಆಯ್ಕೆ 4 ಸರಿಯಾದಂಥ ಉತ್ತರ. ಅಲ್ಪ ಕಾರ್ಯಕ್ಕೆ ದೊಡ್ಡವರನ್ನು ಆಶ್ರಯಿಸಬಾರದು ಎಂಬ ಅರ್ಥವನ್ನು ನೀಡುತ್ತದೆ.
ಓಕೆ, 28ರಿಂದ 35ನೇ ಪ್ರಶ್ನೆಗೆ ನಾವು ಸರಿಯಾದಂತಹ ಉತ್ತರಗಳನ್ನು ನೀಡಬೇಕಾಗುತ್ತದೆ. ನೋಡಿ, ಕೊಟ್ಟ ಕುದುರೆಯನ್ನೇಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಇದು ಯಾವ ವಚನಕಾರನ ನುಡಿ? ಇಲ್ಲಿ ವಚನ ಇದೆ. ಆ ಒಂದು ವಚನವು ಯಾರು ಹೇಳಿರುವಂತಹ ವಚನದ ಮಾತು ಎಂಬುದನ್ನು ನಾವು ಇಲ್ಲಿ ತಿಳಿಸಬೇಕಾಗ್ತದೆ. ಯಾರು ಈ ಒಂದು ವಚನದ ಮಾತನಾಡಿದ್ರಂದರೆ ಅಲ್ಲಮ ಪ್ರಭು ಅವರು ಹಾಡಿದಂತಹ ವಚನ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ. ಆರಂಕುಸಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಹೇಳಿದ ಕವಿ ಯಾರು? ಪಂಪ, ನಾಗವರ್ಮ, ನಾಗಚಂದ್ರ, ರನ್ನ. ಈ ಒಂದು ವಾಕ್ಯವನ್ನು ಹೇಳಿದವರು ಯಾರು ಅಂತಂದರೆ ಪಂಪ ಅವರು ತಮ್ಮ ಕೃತಿಯಲ್ಲಿ ಹೇಳ್ಕೊಳ್ತಾರೆ. ಅರಂಕುಸಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಈ ಒಂದು ವಾಕ್ಯನ ಹೇಳಿದವರು ಪಂಪ. ಓಕೆ, ಮುಂದಿನದು. ಕಂಡನುತ್ಪಲದಳ ಶ್ಯಾಮ ಕೋಮಲತರ ಶರೀರವಂ. ಇದರಲ್ಲಿರುವಂತಹ ಅರ್ಥ ಅಲಂಕಾರ ಯಾವುದು? ಇದರಲ್ಲಿ ಅಲಂಕಾರ ಬಂದ್ಬಿಟ್ಟು ಆಯ್ಕೆಗಳು ಬಂದ್ಬಿಟ್ಟು ಉಪಮ, ಅರ್ಥಾಂತರನ್ಯಾಸ, ರೂಪಕ, ಉತ್ಪ್ರೇಕ್ಷೆ ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಉಪಮ ಅಲಂಕಾರ ಆಗಿರ್ತದೆ. ನೋಡಿ, ಕಂಡನುತ್ಪಳದಳ ಶ್ಯಾಮ ಶರೀರವಂ ಇದರಲ್ಲಿ ಉಪಮ ಅಲಂಕಾರ ಕಂಡುಬರುತ್ತದೆ. ಕಾವರ್ಲು ಕಾದಂಬರಿ ಇವರದ್ದು. ಯಾರು ಬರೆದಿರುವಂತಹ ಕಾದಂಬರಿ ಅಂತಂದರೆ ಆಯ್ಕೆ 3 ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕಾದಂಬರಿ ಆಗಿದೆ ಇದು. ಓಕೆ, 32ನೇ ಪ್ರಶ್ನೆ. ಬಿಸಿಲಿಂ ಕಂದದ ಬೆಂಕಿಂ ಸುಡದ ನೀರಿಂ ನಂದಾದುದು ಗ್ರಾಸಿಬೆ. ಇಲ್ಲಿರುವಂತಹ ವೃತ್ತ ಯಾವುದು? ಛಂದಸ್ಸಿಗೆ ಸಂಬಂಧಿಸಿದಂತಹ ಪ್ರಶ್ನೆ ಆಗಿರ್ತದೆ ಇದು. ಇಲ್ಲಿ 4 ವೃತ್ತಗಳನ್ನ ನಾವು ನೋಡ್ಬೋದು, 6 ವೃತ್ತಗಳನ್ನ ನಾವು ನೋಡ್ಬೋದು. 6 ವೃತ್ತಗಳಲ್ಲಿ ಇಲ್ಲಿ ಕಂಡುಬರುವಂತಹ ವೃತ್ತ ಯಾವುದು ಅಂತಂದರೆ ಆಯ್ಕೆ 3 ಸರಿಯಾದ ಉತ್ತರ. ಮತ್ತೆ ಬಾ ವಿಕ್ರೇಡಿತ ಎಂಬ ವೃತ್ತವು ಕಂಡುಬಂದಿದೆ ಈ ಒಂದು ವಾಕ್ಯದಲ್ಲಿ. ಓಕೆ, 33ನೇದು. ಮೇಲೆ ನೋಡೆ ಕಣ್ಣ ತನಿಪ ನೀಲಪಟದಿ ವಿವಿಧ ರೂಪ ಎಂದು ಹಾಡಿದವರು ಯಾರು? ಈ ಒಂದು ಹಾಡನ್ನು ಹಾಡಿದಂತಹ ಕವಿ ಯಾರು ಅಂತಂದರೆ ಆಯ್ಕೆ 4 DVG ಅವರು ಹಾಡಿರುವಂತಹ ಹಾಡಾಗಿರ್ತದೆ. ಓಕೆ, 34ನೇ ಪ್ರಶ್ನೆ. ಗಿರಿಜಾ ಕಲ್ಯಾಣವು ಈ ಸಾಹಿತ್ಯ ಪ್ರಕಾರದ ಕೃತಿಯಾಗಿದೆ. ಈ ಗಿರಿಜಾ ಕಲ್ಯಾಣ ಎನ್ನುವುದು ಗದ್ಯ ಕೃತಿನೋ ಅಥವಾ ಪದ್ಯ ಕೃತಿನೋ, ಚಂಪು ಕೃತಿನೋ ಅಥವಾ ಸಾಂಗತ್ಯ ಕೃತಿನೋ ಅಂತ ಎನ್ನುವ ರೂಪವನ್ನು ನೋಡಿದ್ರೆ ನಾವು ಇದು ಗಿರಿಜಾ ಕಲ್ಯಾಣ ಎನ್ನುವುದು ಚಂಪು ಕಾವ್ಯ ಆಗಿರ್ತದೆ. ಗದ್ಯ ಕೃತಿ ಅಂದರೆ ಅಲ್ಲಿ ಕಥೆ ರೂಪದಲ್ಲಿರುವಂತಹ ಅದನ್ನು ನಾವು ಗದ್ಯ ಕೃತಿ ಅಂತ ಹೇಳ್ತೀವಿ. ಪದ್ಯ ಕೃತಿ ಅಂತಂದರೆ ಹಾಡು, ಪದಗಳಿಗೆ ಸಂಬಂಧಿಸಿದಂತೆ ಹಾಡನ್ನು ಅಂದರೆ 4 ಪದಗಳು ರೀತಿ ಇರ್ತದೆ, ಹಾಡೋರಿನ ರೂಪದಲ್ಲಿರುವುದಕ್ಕೆ ನಾವು ಪದ್ಯ ಕೃತಿ ಅಂತ ಹೇಳ್ತೀವಿ. ಚಂಪು ಕಾವ್ಯ ಅಂತಂದರೆ ಪದ್ಯ ಮತ್ತು ಗದ್ಯ ಎರಡನ್ನು ಒಳಗೊಂಡಿರುವುದಕ್ಕೆ ನಾವು ಚಂಪು ಕಾವ್ಯ ಅಂತ ಹೇಳ್ತೀವಿ. ಈ ಗಿರಿಜಾ ಕಲ್ಯಾಣ ಕೃತಿಯು ಚಂಪು ಕಾವ್ಯಕ್ಕೆ ಸಂಬಂಧಿಸಿದಂತಹ ಪ್ರಕಾರದ ಕೃತಿಯಾಗಿರ್ತದೆ. ಓಕೆ, 35ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಕಡುಚಾಗಿ ಎಂಬುದು ಡ್ಯಾಶ್. ಇದು ಯಾವ ಸಮಾಸಕ್ಕೆ ಸಂಬಂಧಿಸಿದೆ ಅಂತ ನಾವು ಆನ್ಸರ್ ಮಾಡಬೇಕು. ಇದು ಒಂದು ಕಡುಚಾಗಿ ಎನ್ನುವುದು ಬಹುರ್ವಿಗೆ ಸಂಬಂಧಿಸಿದಂತಹ ಸಮಾಸ ಆಗಿರ್ತದೆ. ಬಹುರ್ವಿಹಿ ಅಂತಂದರೆ ಒಂದು ವಿಶೇಷತೆಯನ್ನು ಹೇಳುವಂಥದ್ದು. ದ್ವಂದ್ವ ಅಂತ ಹೇಳಿದ್ರೆ ಗಿಡ ಮರ ಬಳ್ಳಿಗಳು ಅಂತ ಹೇಳ್ತೀವಲ್ಲ ನಾವು, ಅದನ್ನು ಬಿಡಿಸ್ಬಾರ್ದಾಗ ನಾವು ಗಿಡ ಮರ ಬಳ್ಳಿ ಅಂತ ಹೇಳ್ತೀವಿ. ಅಂತಹ ಪದಗಳಿಗೆ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗಿರ್ತದೆ ಅಂತಹ ಪದಗಳು. ಇದು ಕಡುಚಾಗಿ ಎನ್ನುವುದು ಬಹುರ್ವಿಹಿ ಸಮಾಸ ಆಗಿರ್ತದೆ. ಇದೊಂದು ವಿಶೇಷತೆ ಹೇಳ್ತದೆ. ಕಡುಚಾಗಿ ಎನ್ನುವ ಪದವೊಂದು ವಿಶೇಷತೆಯಾಗಿರುವುದರಿಂದ ಬಹುರ್ವಿಹಿ ಸಮಾಸಕ್ಕೆ ಸಂಬಂಧಿಸಿದಾಗಿದೆ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಭಾಷೆಯ 35 ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಈ 35 ಪ್ರಶ್ನೋತ್ತರಗಳು ಸಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಿರ್ತದೆ. VAಗೆ ಸಂಬಂಧಿಸಿದಂತಹ ಕನ್ನಡ ಪ್ರಶ್ನೋತ್ತರ ಅಂತಲೇ ಹೇಳ್ಬೋದು. ಹಾಗಾಗಿ ಇಂತಹ ಪ್ರಶ್ನೋತ್ತರಗಳನ್ನು ನೀವು ಅಭ್ಯಾಸ ಮಾಡಿದ್ರೆ ನೀವು ಪರೀಕ್ಷೆಯಲ್ಲಿ ತುಂಬ ಸುಲಭವಾಗಿ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಬಿಡಿಸ್ಬೋದು.
ಓಕೆ, ಇವತ್ತು ಮಾಡಿರುವಂತಹ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.